ಕತ್ತೆ. ನಮ್ಮ ಕೆಲವು ಕತ್ತೆಗಳು ಓಟ್ ಹಾಕ ಮುಂಚೆ ಒತ್ತೇವ, ಇದು ಅದಕ್ಕೊಂದು ಮುಂಚೆ ಗೊತ್ತದ್ರಿ ಏನೋ. ನಮ್ಮ ರಾಜಕೀಯ ಪುಡಾರಿಗಳ ಮುಂದೆ ನಿಂದ್ರದ ಒಂದೇ, ಈ ಕತ್ತೆಯಿಂದ ನಿಂದ್ರದ ಒಂದೇ. ಇವು ಎರಡು ಒಂದು ನಮೋನ್ ಡೇಂಜರ್ ಇದಾವ್ರಿ ನೋನ. ಯಾಕಂದ್ರ ಇವು ಎರಡು ಯಾವ ಟೈಮ್ನಾಗ ಒತ್ತೇವಂಬುದು ಯಾರಿಗ್ ಗೊತ್ತಿಲ್ರಿ. ಆದ್ರೂ ಕತ್ತೆಗಳನ್ನು ಕಳಿಸೋದು ಅಗಸರು ಜಾಣತನ ಮತ್ತಬೇಕ್ರಿ ನಾವು. ಇರ್ಲಿ ಬಿಡ್ರಿ ನಾನ ಅಗಸರು ಬುದ್ಧಿ ನಮ್ಗೆಲ್ಲಿ ಬರ್ಬೇಕ್ರಿ. ಅದು ಏನಿರ್ಲಿ ಅವ್ ನಾನ ಆ ಕತ್ತೆ ಮಾಡ್ರ ಗಂಡೇಟ ಒತ್ರಿ. ಯಾಕಲೇ ರಾಜಣ್ಣ ಕುಂಟಾ ಕತ್ತಿ ಅಲ್ಲಪ್ಪ, ಯಾರು ಕೂಡ ಓದಿಸಂಗ್ ಬಂದಿಲ್ಲ ನಮ್ಮ ಅರಿವಾಗ. ಕತ್ತೆ ಕತ್ತೆ ಯಾಕೋ ನಾವು ಇವತ್ತು ನಿನ್ನ ಕತ್ತೆ ಕಣ್ಣು ಕಡ್ತೀವಿ. ಏನೋ ನಮ್ಮ ಒಂದು ಅಂತ ಕೇಳಿದ್ವಿ. ಇನ್ನು ಸಿಟ್ಟಿಗೆ ಯಾಕೆ ಬರ್ತೀವೋ ರಾಜಣ್ಣ? ಯಾರೆಲ್ಲ ನಿನಗೆ ಅರಿವು ಬಸ್ ಸ್ಟ್ಯಾಂಡಾಗೆ ಕಟಿವಿ ಹಾಕಿ ಉಳ್ಳಾಡಿಸಿ ಹೋದ್ರಂತ. ಕತ್ತೆ ಏ ಯಾರ ಕಡೆನೋ ಓದಿಸಂದ್ರೆ ಹಾಗೆ ಹೋಗಲಿ, ನಮಗೆ ಯಾಕೆ ಬೇಕು? ಕೇಳಬೇಕು, ಮೇಲೆ ಅಪತ್ ಮಾತಾಡ್ಸಿರ್ಬೇಕು. ಅಲ್ಲಪ್ಪ ರಾಜ, ನಿನ್ನೆ ಅಂಗಡಿಗೆ ಮಾನವಿಗೆ ಮಾಲ್ ತರಕಂತ ಹೋಗಿದ್ದೆ. ಬರೋ ಹೊತ್ತಾಗ ಹಂಗೆ ಬ್ಯಾಂಕಿನಿಂದ ದುಡ್ಡು ತಗೊಂಬರಂದ ತಂದೇನಪ್ಪ. ಸಡ್ರ ಇದೇನಲ್ಲೇ ರಾಜ, ಕೈಗೆ ಯಾವ ಪಟ್ಟಿ ಕಟ್ಕೊಂಡಿ ಅಲ್ಲಪ್ಪ? ನಾಯಿ ನಾವು ಇವತ್ತು ಮುಂಜಾನೆ ಯಾರ ಮುಖ ನೋಡಿದ್ವೋ ಏನೋ, ಅವನು ಸರಿ ನೋಡಿಲ್ಲ. ಅವನು ಉಡಿಯೋದು ಗೂಳಿ ಹಪ್ಪನ ಮುಖ ನೋಡ್ದಂಗ ಆಯ್ತು. ಅಲ್ಲ, ನಮ್ಮನ್ನ ಕತ್ತೆನ ಏನೋ ಕತ್ತಿ ಅಲ್ಲೇ ಹೆಂಗ್ ಕಾಣ್ತವ ನಿನ್ನ ಕಣ್ಣಿಗೆ? ಏನಪ್ಪ ಮಗನ? ಅಲ್ರಿ ಶೆಟ್ರ, ಅಂತ ನೀವ್ ಎತ್ತಿನ ಪ್ರಾಣಿ ನಿಮಗೆ ಯಾಕರಿಲ್ರಿ? ಇಲ್ಲಿ ಒದ್ದದ್ದು ಕತ್ತೆ, ಇಲ್ಲಿ ಕಡ್ದದ್ದು ನಮ್ಮ ಇರ್ಪಮೋ ನಾಯಿ. ನಾಯಿ ಕಡ್ದು ಕತ್ತೆ ಹೋದ್ರು ಬುದ್ಧಿ ಬರಲ್ಲ, ನಾಯಿ ಕಡಿದ್ರು ಮಗ ನೆಟ್ಟಗಾಗಲ್ಲ. ಅಲ್ಲಲ್ಲಿ ರಾಜ, ನೀನು ಇಷ್ಟೆಲ್ಲ ಅನ್ನಕತ್ತೀಯಲ್ಲ, ನಾವೇನು ಅಂತ ಕೆಟ್ಟ ಕೆಲಸ ಮಾಡಿವಪ್ಪ? ಅಲ್ರಿ ಶೆಟ್ರ, ಅರಿಯದ ಹುಡುಗಿಯರದ ಅಲ್ಲ, ಗಂಡಳ ಹೆಂಗರ ಸಂಘ ಮಾಡ್ತದಲ್ರಿ, ಅದ ನಿಮ್ಗೆ ಸರಿಯನ್ರಿ ಶೆಟ್ರ? ಇಲ್ಲಿ ನಮ್ಮಂತ ಮರ್ಯಾದಿಸ್ತರು ಅದ್ರಾಗ ನಾವು ಒಳ್ಳೆ ಮನುಷ್ಯರಲ್ಲಿ ಎಲ್ಲನೋ ಸಂಧ್ಯಾಗ ಪಂದ್ಯಾಗ ಕದ್ದು ಮುಚ್ಚಿ ಮಾಡೋ ಕೆಲಸನ ಮುಖ್ಯ ರಸ್ತೆದಾಗ ಬದ್ರಿಕೆ ಅಂತ ಹೇಳ್ತಲ್ಲ. ನೀ ಅಭಿಯಾಕೆ ನನ್ನ ಬಗ್ಗೆ ಸ್ವಲ್ಪ ಕಾಳಜಿ ಅಂತೇಳಿ ಯಾಕೆ ಹೇಳ್ರಿ ಶೆಟ್ರ? ಅದ್ರ ಸಲುವಾಗಿ ಕಾಲಾಗನ ಚಪ್ಪಲಿ, ಮೈ ಮ್ಯಾಗಿನ ಬಟ್ಟೆ, ಕೊಂಡಾಗಂತ ನೀರು ಎಲ್ಲ ಕೊಡಕ ತಯಾರಾಗಿದ್ರಿ ಶೆಟ್ರ. ಹಂಗ ಮಂದ್ಯಾಗ ಹೊಡ್ಯಾಗ ಚಪ್ಪಲಿ, ಮಾನ ಕಳೆದ ಮ್ಯಾಗ ಉಟ್ಕೊಳ್ಳೋಕೆ ಬಟ್ಟೆ, ಸತ್ತ ಮ್ಯಾಗ ಅಳಕ ಕಣ್ಣಾಗ ನೀರು ಕೊಡ್ತಂದ ನೆನಪು ಮಗ. ತಪ್ಪು ತಿಳ್ಬೇಡ್ರಿ ಶೆಟ್ರ, ಆ ಪತ್ರ ಬಂದೈತಿ, ಹೋದ್ರಿ ನೀವು. ಈ ಮತ್ಯಾವ ಹುಡುಗಿ ಬರ್ಲಲ್ಲಿ ಪತ್ರನ? ಅಳಬೇಡ್ರಿ ಶೆಟ್ರ, ಅಳಬೇಡ್ರಿ ಶೆಟ್ರ, ಅಳಬೇಡ. ನಿನ್ನೆನೆ ಬೇಸಿದ್ಲಲ್ರಿ ರತ್ನಮ್ಮ. ನಿನ್ನೆ ರಾತ್ರಿ ರತ್ನಮ್ಮನ್ ಕೂಡ ಉಂಡೆ ಮಾಡ್ಕೊಂಡು ತಿಂದಿನಲ್ರಿ. ಎಷ್ಟು ಜೀವ ಇದ್ಲಿ ನನ್ನ ಮ್ಯಾಗ ರತ್ನಮ್ಮ. ಯಾವಾಗ ಜಾಗ ಇದ್ರಿ ಇಲ್ಲಿ ನೀವು? ಏನ್ ಕೇಳಿದ್ರು ಎತ್ತಿ 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 ಕೊಡ್ತೀನಿ. ಯವ್ವ ರತ್ನವು ನಮ್ಮ ಶರಣ ಬಿಟ್ಟದೇವು, ನಿನ್ನ ಜೊತೆಗೆ ನಮ್ಮ ಶರಣಗನ ಕರ್ಕ ಬರ್ದತ್ತಲ್ಲ. ಕಟಕ ನನ್ನ ಮಗನೇ,
ಹೋಗ್ಲಿ ಬಿಡ್ರಿ ಶೆಟ್ರ. ಎಷ್ಟಿದ್ರೆ ಸತ್ತವ್ರೇನು ಬರ್ತಾರೇನ್ರಿ? ಸಮಾಧಾನ ಮಾಡ್ತೇನ್ರಿ, ಸಮಾಧಾನ. ಇಲ್ಲಿ ಕಟಗನ ಮಗನೇ ಜೀವಂತ ಇದ್ದವ್ರನ್ನ ಕೊಲ್ತಾ ಇಲ್ಲ. ನನ್ನ ಹೆಂಡತಿ ಸತ್ಲಂತ ಯಾಕೆ ಕಳ್ತಲೇ ಹಂಗಾದ್ರೆ ಸತ್ತಿಲ್ಲನ್ರಿ ಶೆಟ್ರ? ಇಲ್ಲಲೇ. ಈ ಪತ್ರದಾಗ ಯಾವನು ಬಾಯಿಗೆ ಬಂದಂಗ ಬೈಕಂತ ಬರೋದನ ಅದಕ್ಕೂ ಹತ್ತಿದ್ದು. ಹಂಗಂದ್ರೆ ಶೆಟ್ರ, ಹಂಗಂದ್ರ ಆ ಪತ್ರದಾಗ ಬರೋದನ್ನೇನ್ರಿ ಜೊತೆಗೆ ಆ ಪುಣ್ಯಾತ್ಮ ಒಳ್ಳೆ ಕೆಲಸ ಮಾಡ್ರೇನ್ರಿ? ಆ ಪತ್ರದಾಗ ಅಂತದು ಅಳವಂತದ್ದು ಏನೈತ್ರಿ? ಇಲ್ಲಿ ಮುಚ್ಚ ಲಪಂಗ ಬದಮಾಸ್. ಯಾಕ್ರಿ ಶೆಟ್ರ, ನಾವು ನಿಮ್ಮ ಮನ್ಯಾಗ ನೌಕರಿ ಮಾಡ್ತೀವಿ ಅಂತ ಬಾಯಿಗೆ ಬಂದಂಗ ಬೆಳಕೈತಿರಲ್ಲ. ನಿನಗೆ ಯಾವನು ಅಂತಾನೆ ಈ ನಮ್ಮನೆ ನಮಗ ಒಬ್ಬರು ಪತ್ರ ಬರ್ದಾನೆ ಅಪ್ಪ, ಪತ್ರ ಬರ್ದಾನ. ಹಂಗಾದ್ರೆ ನಿಮ್ಗೂ ಬರ್ದಾರೇನ್ರಿ? ಆ ಪುಣ್ಯಾತ್ಮ ಒಳ್ಳೆ ಕೆಲಸ ಮಾಡ್ರೇನ್ರಿ ಶೆಟ್ರ? ಹಂಗಾದ್ರೆ ಬೇಸ್ ಹೋದ್ರಿ ಮುಂದ. ಎಲೆ ಶೆಟ್ಟಿ, ಎಲೆ ಶೆಟ್ಟಿ, ಅನ್ನ ತಿನ್ನ ಕೆಲಸ ಮಾಡಲಿ, ಅನ್ನ ತಿನ್ನ ಕೆಲಸ ಮಾಡಲಿ. ಕಾಮಂದ್ರ ಕಾಮಂದ ಮುಂದೆ ಮುಂದೆ ಹೋಗ್ರಿ ಶೆಟ್ರ. ಎಲೆ ಶೆಟ್ಟಿ, ಇನ್ನೊಮ್ಮೆ ನನ್ನ ಹೆಂಡತಿ ಜೊತೆ ಕಂಡೆ ಅಂದ್ರ ಕತ್ತರಿಸಿ ಕಡ್ದು ನಾಯಿಗೆ ಹಾಕ್ತೀನಿ ಮಗನ ಹುಷಾರ ಅಂತ ಬರ್ದಲೇ ಅಪ್ಪ. ಹಾಕ್ಲಿ ಬಿಡ್ರಿ ಶೆಟ್ರ, ನಾಯಿ ನರಿಗಳಿಗಂತ ಹಾಕ್ಲಿ ಹಾಕ್ರಿ. ಆ ಮೇಲಿನ ಅದ್ದಕ್ಕೆ ಹಾಕಿದ್ರೆ ಸೀದಾ ಸೀದಾ ನರ್ಗಕ್ಕೆ ಹೋಗ್ತೀರಿ. ಬೆಕ್ಕಿಗೆ ಚಿನ್ನಾಟ, ಇಲ್ಲಿಗೆ ಪ್ರಾಣ ಸಂಗಟ. ರಾಜಣ್ಣ ತಮಾಷೆ ಮಾಡೋದು ಬಿಟ್ಟು ಈ ಕಂಟಕದಿಂದ ಪಾರು ಮಾಡಿ ದಾರಿ ತೋರಿಸಪ್ಪ ಅಯ್ಯಪ್ಪ. ಅಲ್ರಿ ಶೆಟ್ರ, ನಿಮ್ ತಲೆಗೆ ಏನ್ ಸೆಗಣಿ ತುಂಬಿದ್ರಿ ಅಂತೀನಿ. ಅವನು ನಿಮ್ಮನ್ನ ಕತ್ತರಿಸಿ ಹಾಕ್ಬೇಕಂದ್ರೆ ನೀವು ಅವನು ಎಂಟಿ ಜೊತೆಗೆ ಇದ್ದಂಗಲ್ರಿ. ಹೌದು. ಹಂಗಾದ್ರ ಪತ್ರ ಬಂದವನ ಹೆಂಡ್ತಿನ ಬಿಟ್ಬಿಡ್ರಿ, ನಿಮ್ಗೆ ತೊಂದ್ರೆ ಇರೋದಿಲ್ಲ. ಅದೇ ತಾಪತ್ರೆಯ ಬಟ್ಟೆ ಮಗ ಪತ್ರದ ಕೆಳಗೆ ಅಡ್ರಾಸನೇ ಬರೋದಲ್ಲ, ಸಂಯಂತೂ ಇಲ್ವೇ ಇಲ್ಲ. ಯಾವಳ ಗಂಡ ಯಾವಳನಂತ ಹೆಂಗ್ ತಿಳಿಯೋದು, ಇನ್ನು ಮೇಲೆ ಹೆಂಗಿರೋದು ಹೆಂಗ್ ಬಿಡಲು, ಇನ್ನ ಯಾವಳ ಜೊತೆ ಸೇರ್ಕೊಂಡ್ರು ಏನಾಗ್ತೈತೆ ಭಯ ಬರ್ತೈತೆ ಭಯ. ರಾಜ ಇರ್ಲಿ ಶೆಟ್ರ, ಸಮಾಧಾನ ಮಾಡ್ಕೊಳ್ಳಿ. ದೇವರು ನಿಮ್ಗೆ ಪಾಲಿಗಿಂತ ತರಬಾರ್ದತ್ರಿ. ಇಲ್ಲಿ ತಮ್ಮ ರಾಜಣ್ಣ, ಇನ್ನು ಮೇಲೆ 2025 ಹೊಸ ಮಾಡಲ್ ಗಾಡಿ ಹುಡುಕೋದು ಬತ್ತಲ್ಲಿ ರಾಜ ರಾಮಣ್ಣ. ರಾಜ ರಾಮ. ಅಂತೂ ನಾನು ಈ ಪತ್ರದಿಂದ ಶೆಟ್ರನ್ನ ಸುದ್ದಿ ಮಾಡೋದಾಗಲಿಲ್ಲ. ಕೋಳಿ ಕಾಳಿಗೆ ಗೆಜ್ಜೆ ಕಟ್ಟಿದ್ರೆ ಕಸದ ಗೊಂಡೆ ಕೆದಲಾದ ಬಿಡ್ತತೇನ್ರಿ? ಅಲ್ರಿ ಶೆಟ್ರ, ಎಂತ ಅಲಕ ಕೆಲಸಕ್ಕೆ ಎಂತ ಕಾಯಿ ಹಾಕಿರಿ ಅಂತೀನಿ. ನಿಮ್ಮ ಶುದ್ಧ ಮಾಡೋದು ಆ ಉದ್ದನ ಕೈಲಿ ಆಗೋದಲ್ರಿ. ಇಲ್ಲಿ ಶುದ್ಧ ಮಾಡ ಮಾತ ಬಿಟ್ಟು ಸದ್ದು ಮಾಡದೆ ಕದ್ದು ನೋಡಲಿ ರಾಜ. ಈ ದಾರಿ ಹಿಡ್ಕೊಂಡು ಒಂದು ಹೆಣ್ಣನ ಹೆಂಗ ಕುಣ್ಕೊತ ಬರ್ತದ ನೋಡು. ಹೌದಲ್ರಿ ಶೆಟ್ರ, ಚಂದದ ಚಕೋರಿ ಕುಣ್ಕೊಂತ ಹೊಡ್ಕೊಂತ ಬರಕತ್ತೇನ್ರಿ. ಆ ಹೆಣ್ಣಿನ ಬಣ್ಣ ನೋಡಿಲಿ, ಕೆಮ್ಮಣ್ಣ ಸೇಬಣ್ಣ ಆಗೈತಿ. ಹೆಂಗಾರ ಮಾಡಿ ಆ ಸೇಬಣ್ಣ ನಮ್ಮ ಬಾಯಿಗೆ ಹಾಕೋ ರಾಜಣ್ಣ. ಅಲ್ರಿ ಶೆಟ್ರ, ನಮ್ಮದು ಉಪ್ಪು ಖಾರ ತಿಂದ ದೇಹ ಐತಿ. ಹಂಗಾದ್ರ ಆ ಗಾಡಿ ನಿಮ್ದಾತನ್ರಿ? ಗುಲಾಬಿ ಹೂವಿನ ಚೆನ್ನ ನೋಡಲ್ಲ ಹಂಗ ನಮಗೆ ಬಾಯಿಗೆ ಹಾಕುವಂಗಾಗೈತಿ. ಕರೆವಲ್ರಿ ಶೆಟ್ರ, ಕರೆವಲ್ಲ. ಅವು ಯುವತಿ ಯೌವನದ ಮಕರಂಗ ಇರಾಕ ಮನೆ ತುಂಬಿದ ಗೊಂಬೆ ಅಂತ ಕುಂದಾಡ್ಕೋ ಅಂತ ಬರಕತ್ತೈತ್ರಿ ಶೆಟ್ರ. ಇದೇನೇ ರಾಜ
ಗೊಂಬೆ ಗೊಂಬೆ ಅಂತ ಹೇಳಿ ಖಾಲಿ ಚಮ್ಮು ಏನಾರ ಕೈಯ ಕೊಟ್ಟಿಗೆ ಬಾ ಮಗನ ಮುಂದಕ್ಕೆ ಹೋಗ್ಬೇಡ ನೀನು. ಗಾಡಿ ನಮ್ದು. ನಾನೇ ನಡೆಸ್ತೀನಿ. ಇಲ್ಲ ರೇ ಶೆಟ್ರೆ ನಮ್ದ ಗಾಡಿ ಇವತ್ತು. ಇಲ್ಲ ರೇ ಶೆಟ್ರೆ ಇವತ್ತು ನಮ್ದ ಗಾಡಿ ಅದು. ಇಲ್ಲಿ ನಾವು ಎಂತೆಂಥ ಗಾಡಿನ ಎಂತೆಂಥ ಸರ್ಕಾರಿ ಜಾಗ ಗಿಡದಾಗ ನಡೆಸಿದ ಮಗ ಇದ್ದೀನಿ. ನಾನೇ ನಡೆಸೋ ಮಗ. ಅಲ್ರೇ ಶೆಟ್ರೆ ನಾವು ಜಗತ್ತಿನಾಗ ಎಲ್ಲ ಗಾಡಿ ನಿಮ್ಮ ಆದ್ರೆ ನಾವಿನ್ನು ಕೆರೆಂಗಾಗಿ ನಡೆಸಿವ್ರಿ ಬಾ. ಇಲ್ಲ ನಾನು ಹೇಳ್ತೀನಿ ರೇ ಶೆಟ್ರೆ. ಇತ್ತೆಲ್ಲ ಕಟ್ಟರಿಬೇಡ ಬಾದು ಮನೆಗ ಬಾರಿ ಐತೆ ಕಂಪನ ಪಟ್ಟೆ. ಬಾದು ಮನೆಗ ಬಾರಿ ಐತೆ ಕಂಪನ ಪಟ್ಟೆ. ಆ ಬಾರಿ ಬಿಡುದಿಲ್ಲ ಮೂರೇ ತಲೆ ಮತ್ತೆ. ನಾನಿರುವುದು ನಿಮಗಾಗಿ, ನಾನಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಸುರೇಕೆ, ಕಂಡೀರೇಕೆ ಬಿಸಿಸುರೇಕೆ, ಬಾಳುವುದೆಲ್ಲ ಹಾಯಾಗಿ. ನಾನಿರುವುದು ನಿಮಗಾಗಿ. ಇಲ್ಲಿ ಇದು ನಮ್ಮ ಸ್ವಂತ ಗಾಡಿಯಲ್ಲಿ ಇದ್ರ ಮ್ಯಾಗ ಯಾಕಿದ್ದು ಬಿತ್ತು ನಿನ್ನ ಕಂಡು. ಇಲ್ಲ ರೇ ಶೆಟ್ರೆ ನಂಬರ್ ಪ್ಲೇಟ್ ಬದಲಾಗಿದ್ರಿ. ತಪ್ಪಾಯ್ತು ಶೆಟ್ರೆ ತಪ್ಪಾಯ್ತು. ರಾಜು ಏ ರಾಜು ಮಮ್ಮ ಶೆಟ್ರ ಹಿಂದಿನ ಚಟ ಒಳ್ಳೇದಲ್ಲ ಮುಂದೆ ಬಾ. ನೀವು ಹಿಂದ ಗಂಟು ಬಿದ್ದು ಬಿದ್ದ ನನ್ನ ಮಕ್ಕಳಾಗ್ಯಾವ. ನೀನೇ ಮಾವಿನಕಾಯಿ ಪಾವನಕಾಯಿ ಕೇಳಕತ್ತಿದ್ದಿ. ಅದಲ್ಲ ರಾಜು ಮಗನ್ ಮಾತಾಡ್ಸಕತ್ತಿದ್ದೆ. ಮಾತಾಡ್ಸ. ರಾಜು ಅಲ್ಲೋ ರತ್ತಮ್ಮ ಅಲ್ಲ ಅಲ್ಲಿ ನಾಳೆ ನೋಡಕಂತ ಇವತ್ತಿಲ್ ನೋಡ ನಿನ್ನ ಬೆಳಕರದ ನೋಡಕೈತಿ. ಏನ ಕಿಟತನ ನಮ್ಮ ಶೆಟ್ರ ಜೊತೆಗೆ ನಾನ್ ನಡೆಸ್ತೀನಿ ಅಂತೇಳಿ ಕೊನೆಗೆ ಅಲ್ರಿ ಮಾವರ್ ನನ್ ತಪ್ಪಾಯ್ತು ಅಂತ ಅವ್ರ ಹತ್ರ ತಪ್ಪು ಕೇಳಕತ್ತಿದ್ದಲ್ಲ. ಏನಾಯ್ತು ಅಂತ ತಪ್ಪು ನೀ ಏನ್ ಮಾಡ್ದಿ? ಏನಾಗಿಲ್ಲ ನಿಮ್ಮ ಸುಮ್ಮನೆ ಕುಂದ್ರು. ಮೊನ್ನೆ 32 ಗಾಲಿದು ಹೊಸ ಲೀಲ್ಯಾಂಡರ್ ಗಾಡಿ ತಂದಿನಲ್ಲ, ಅದ್ರ ನೋಡಿ ಮಗ ನಡೆಸ್ತಾನ. ನಾನೇ ಬೇಡ ಅಂದೆ ಮಗ ನಮ್ಮ ಗಾಡಿ ಯಾಕಂದ್ರೆ ದೊಡ್ಡ ಗಾಡಿ ಕ್ಲಚ್ಚು ಬ್ರೇಕು ಹೊತ್ತಾಕ ಬರೋದಲ್ಲ, ಗೇರು ಹಾಕಕ್ ಹೋದ್ರೆ ಮಗ ಕರ್ಕ್ ಅನಿಸ್ತಾನ. ಅದಕ್ಕೆ ಬೇಡ ಅಂದೆ ಮಗ. ಅದಕ್ಕೆ ನಮ್ ಕೂಡ ಜಗಳ ಮಾಡಕತ್ತೇನ. ನೀನು ಉಸುರ್ಲಿ ಪಾಪ ನಮ್ಮ ಮಾವ ಹೊಸ್ತಾಗಿ ಮನೆಗೆ ಬಂದಾನ. ಗಾಡಿ ನೋಡಿ ಅನ್ನ ಹೊಡಿಬೇಕಂತ ಮನಸ್ಸಾಗೈತಿ. ಹೊಡಿಯವರಿಗೆ ಬೇಡ ಬೇಡ ಅನ್ನಬಾರ್ದು, ಹೊಡಿ ಹೊಡಿ ಅನ್ನಬೇಕು. ಅಂದಾಗ ಗಾಡಿಗೂ ಒಂದು ಮರ್ಯಾದೆ, ಹೊಡಿಯವರಿಗೂ ಒಂದು ಬೆಲೆ. ಹೊಡಿಬಿಡಿ ಯಾಕಂಗ್ ಮಾಡ್ತೀನಿ ನೀನು. ಕಾಲು ಚಾಚಿದವನಿಗೆ ಆಸೆ ಕೊಟ್ಟಂಗಾಯ್ತು. ಇಲ್ಲಿ ರಚ್ಚೆ ತಿಳಿಲಾರ್ದ ವಿಷಯದಾಗ ಅಡ್ಡ ಬರಬೇಡ. ಅಂದಾಗ ನಾಲಿಗೆ ಇಟ್ಕೊಳ್ಳೋದು ಕಲ್ತು. ಇವನಿಗೆ ನಮ್ಮ ಗಾಡಿ ಕೊಡಕ್ಕೇನು ನಮಗೆ ನಡ್ಸಕ ಬರೋಲ್ಲ ಅಂತೇಳಿ ಮೊನ್ನೆ ಹಂಪಿ ಉತ್ಸವ ಕರ್ಕೊಂಡವ್ರಿ. ಅಲ್ಲಿ ಗುಡ್ಡದಾಗ ಕಲ್ಲಾಗ ಎಲ್ಲ ನಡೆಸ್ತೆ. ನಿನಗೆ ಸ್ವಲ್ಪ ಮೈ ಬ್ಯಾನ್ ಆಯ್ತಾ? ಇಲ್ಲ. ಯಾಕ ಆಗ ನಡ್ಸಕ ಕಲ್ತೀವಿ. ಮತ್ತು ಅಲ್ಲಿಂದ ಹಂಪಿಲಿಂದ ಅಲ್ಲಿಗೆ ಬರೋ ಮಟ್ಟ 150 ಕಿಲೋಮೀಟರ್ ಫಾಸ್ಟ್ ಹೊರಗೆ ನೀನು ಮೈಗಿನ ಜುಮ್ ಅಂತ. ಇಲ್ಲ. ಯಾಕೆ ಹಂಗ ನಡ್ಸಕ ಕಲ್ತೀವಿ. ಇನ್ನೂಕ್ಕ 10 ವರ್ಷ ಸರ್ವಿಸ್ ಆಗೈತಲ್ಲಿ ನಮಗೆ. ನೀವು ಹೊಡೆದ ಕನಸನೇ ಹಂಗ ಕರೆ ಕರೆನ ಅವಲ್ಲ. ಸರ್ವಿಸ್ಗೆ ಬೆಂಕಿ ಹಾಕಿ ಸರ್ವಿಸ್ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಸರ್ವಿಸ್ ಇತ್ತಂದ್ರೆ ನನ್ನ ಸರ್ವಿಸ್ ಯಾಕೆ ಆಗ್ತಿತ್ತ ಗಾಡಿ ಏನಿ ಗಾಡಿ ಮೇಲೆ ಕುತ್ಕೊಂಡು ಬನ್ನಿ 6:30. ಇವಳಿಗೆ ಹೆಂಗ್ ಚೆನ್ನಾಗಿ ಕ್ಲಚ್ ಓದಕ್ ಶಕ್ತಿ ಇದ್ರಲ್ಲ ನಿನ್ನ ಹತ್ರ. ಬರೀ ಹಿಂಗ್ ಎತ್ತಿರ್ತಿ. ಗೇರ್ ಹಾಕಿ ಗೇರ್ ಬಾರಿಸ್ತು ಲೂಸ್ ಆಗಿದೆ. ಏನ್ ಮಾಡಕೈತಿ?
ಗಾಡಿನ ನಮ್ಮ ರಾಜು ಮಾವ ಕೊಟ್ ನೋಡಿ ಬೆಳಕಂದ್ರೆ 100 ಕಾಟನ ಏರಿರ್ತದ ರಾಜು ಮಾಮ ನೀ ಎಷ್ಟಾತು ಒಂದಿನೂ ಹೊಡಿಲಿಲ್ಲ ನಿನ್ನ ಪೌರಿಷ ಏನಿದೆ ಒಂದ್ ನಮ್ಮಸ್ ಬೇಜಾರಿದ್ದಂಗ ಇವಳಿಗೆ ಹೆಂಗೆ ಹೇಳ್ಬೇಕಂದ್ರಿ ಏ ಮುಚ್ಚಿ ಬಾಯಿ ಮುಚ್ಕೊಂಡು ತೆಪ್ಪಗಿರೋದು ಕಳ್ಕ ಬಾಯಿ ಮುಚ್ಕೊಂಡು ತೆಪ್ಪಗಿರೋದು ತೊಳ್ಕೊ ಈ ವಿಷಯದಾಗ ಆಟ ಬರಬೇಡ ನೀವು ಮೌನ ಛತ್ರಿಸ್ಕೊಂಡು ನೀನು ಸುಮ್ಮನೆ ರಾಜು ರಾಜು ನಾ ಕರೆ ನೋಡ ಅವನು ಮುದುಕೊಂದು ಮಿಸಿ ಆಡಕತ್ತ ನಿಂದೇನ ನಂಬರ್ ಪ್ಲೇಟ್ ಅಂತ ಚೇಂಜ್ ಆಗಿದೆ ನಾವು ಈ ಗಾಡಿ ಮಾಮ ನೀ ತಲೆ ಕೆಡಿಸ್ಕೋಬೇಡ ಇವನು ಚಾವಿ ಎಲ್ಲಿ ಸಿಕ್ಕಂಬಿದೈತೆ ಅಂತ ನನಗೆ ಗೊತ್ತಿತ್ತು ಅವನ ಚಾವಿ ಇರೋದೇ ನಮ್ಮ ಮನೆ ಗೂಡ್ದಾಗ ಅದನ್ನ ಕಿತ್ತಿ ನಿನ್ನ ಕೈಯಾಗ ಕೊಡ್ತೀನಿ ಚಾವಿ ತರಕ್ಕಿ ಹಾಕಿ ಅದ ಮುಂದಕ್ಕೆ ಬಿಟ್ಟು ಗಾಡಿ ಹೊಡೆದ ನಾನು ನಿನ್ನ ಕುಂತಿರ್ತೀನಿ ಬಾ ಹೊಡಿ ಬಾ ಒಳ್ಳೆ ಓಯವ್ವ ರತ್ನಮ್ಮ ಯಾಕ ಈಗ ಇಲ್ಲಿ ಕತ್ತೆ ಕೂಡ ಇಲ್ಲಿ ವರ್ಷ ಬಂದಿನಿ ಅಲ್ಲಿ ನಮ್ಮ ಇರ್ಪಮ್ಮ ನಾಯಿ ಗಣೇಟ ಕಡದ ನಾವಲ್ಲಿ ಇವತ್ತು ಆರಾಮಲ್ಲ ಸ್ವಲ್ಪ ಚಳಿ ಹಾಕಿ ತಗೋತೀನಿ ಶೆಟ್ರ ಇವತ್ತಿಂದ ನಾನು ನಮ್ಮ ಅಪ್ಪನಡಿಗೆ ನಿಮ್ ಗಾಡಿ ಮುಟ್ಟದಿಲ್ರಿ ನನಗೆ ಗೊತ್ತತ್ತಲ್ಲ ನೀನು ಕತ್ತೆ ಓದಿಸಿ ಏನಿದ್ದಿ ನಾಯಿ ಕಡ್ದದ್ದು ಹಬ್ಬ ರಾಶಣ್ಣ ದೇವರು ನಿನಗೆ ಒಳ್ಳೇದು ಮಾಡಲಿ ಆದಷ್ಟು ಬೇಗ ಸ್ವರ್ಗ ಸಿಗಲಿ ಇಲ್ಲಿ ರತ್ನೆ ಅವನ ಜವರಿ ಕೋಳಿ ತಿನ್ನಂಗಾಯದ ಜವರಿ ಕೋಳಿ ತಂದು ಧಮಿಕೆ ಮರಿಗೆ ಮಾಡಿ ಎದುರು ಬಿದ್ರು ಕೂತು ಹೊಡ್ತಾ ಹೊಡೆದ್ರೆ ಚುಟ್ಟ ಜುಮ್ಮಂದು ಪಟ್ಟಂದು ಕಟ್ಟಿ ಸೀರೆ ಖಬರಾರಿ ಮನೆ ಗಂಡನ ಮರಿ ಅಂತ ಊಟಲೇ ಅಪ್ಪ ಏ ರಾಜ ನೀನು ಸ್ವಲ್ಪ ಅಲ್ಲಿ ಗದ್ದೆ ಮಿಟ್ಟ ನನ್ನ ಹೆಸರು ಹೇಳಿ ಒಂದು 90 ಕುಡಿ ಕ್ವಾರ್ಟರ್ ಕುಡಿಯುವ ಆರಾಮಾಗಿರೋ ಮತ್ತೆ ಕ್ವಾರ್ಟರ್ ಶೆಡ್ ಆಯ್ತು ರೀ ಶೆಟ್ರ ಬರ್ತಾನೆ ರಾಜಮ್ಮ ನಾನು ಬರ್ತೀನಿ ದೇವ ನಿಮ್ ಶೆಟ್ರ ಆತರ ಹೋಗಿಟ್ಟ ಶೆಟ್ಟಿ ನಮ್ಮ ಶೆಟ್ ಹೆಂಗಂದ್ರೆ ಒಂದು ನಮ್ಮನೆ ಗೌಡ್ರು ಪಾಣಿ ತಂಗಿ ಗೌಡ್ರು ಪಾಣ ನಂಗ ತಾವು ಹೋಗಿಲ್ಲ ಮತ್ತೊಬ್ರಿಗೆ ಹೋಗಕ್ ಬಿಡಂಗಿಲ್ಲ ಕಿಟ್ಟ ಬರೀ ನೋಡ್ಕೊತ ಕುಂದಿರ್ತಾವ ಇವತ್ತೇನ್ರ ಆವಾಸ ಐತೆ ಅಂದ್ರೆ ಬರ್ತ ನಮ್ಮ ಮನೆಗೆ ಎಲ್ಲಾದ್ರೂ ಇಲ್ಲೇ ನಿಂತು ಬಿಟ್ಟು ನೋಡ ಆಯ್ತಾ ಇದೇ ಮಾತಾ ತರ್ಬೇಕಂದ್ರೆ ನನಗೆ ಗೊತ್ತೈತಿ ಬಾರಿ ಶೆಟ್ಟೆ